ನಾವು ಪಾಕಿಸ್ತಾನಕ್ಕೆ ಹೋಗೋದಕ್ಕಿಂತ ಇಲ್ಲೇ ಸಾಯ್ತೀವಿ, ನಮಗೆ ಇಲ್ಲೇ ಇರೋದಕ್ಕೆ ಬಿಡಿ ಅಂತ ಹೇಳ್ತಾ ಇರೋದು ಪಾಕಿಸ್ತಾನದ ಮಾಜಿ ಉಗ್ರರ ಪತ್ನಿಯರು ಕಣ್ಣೀರು ಸುರಿಸ್ತಾ ಇರೋದು. ನಮಗೆ ಇಲ್ಲೇ ಇರೋದಕ್ಕೆ ಬಿಡಿ, ಇಲ್ಲ ನಮ್ಮ ಶವವನ್ನ ಪಾಕಿಸ್ತಾನಕ್ಕೆ ಕಳುಹಿಸಿ. ಕಾಶ್ಮೀರದಲ್ಲಿ ಪಾಕಿಸ್ತಾನದ ಮಾಜಿ ಉಗ್ರರ ಪತ್ನಿಯರ ಕಣ್ಣೀರಿದು. ಪಾಕಿಸ್ತಾನಕ್ಕಿಂತ ನಾವು ಭಾರತದಲ್ಲೇ ಪ್ರಾಣ ಬಿಡ್ತೀವಿ. ಭಾರತಕ್ಕೆ ಪಾಕಿಸ್ತಾನದ ಮಾಜಿ ಉಗ್ರರ ಪತ್ನಿಯರು ಮನವಿ ಮಾಡ್ಕೊಳ್ತಿದ್ದಾರೆ. ಅಂದ್ರೆ ಗಡಿ ಭಾಗದಲ್ಲಿ, ಭಾರತಕ್ಕೆ ಸಂಬಂಧಪಟ್ಟಂತಹ ಭಾಗದಲ್ಲಿ ಯಾವೆಲ್ಲ ಉಗ್ರರ ಕುಟುಂಬಸ್ಥರು ನೆಲೆಸ್ತಾ ಇದ್ದಾರಲ್ಲ, ಆ ಉಗ್ರರು ಇದ್ದಾರೋ, ಸತ್ತಿದ್ದಾರೋ ಅಥವಾ ಜೈಲಲ್ಲಿದ್ದಾರೋ, ಎಲ್ಲಿದ್ದಾರೋ ಗೊತ್ತಿಲ್ಲ. ಆದ್ರೆ ಆ ಫ್ಯಾಮಿಲಿ ಮೆಂಬರ್ಸ್ಗಳು ಮಾತ್ರ ನಾವು ಇಲ್ಲೇ ಇರ್ತೀವಿ ಅಂತ ಅಂತಿದ್ದಾರೆ. ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಈ ಉಗ್ರರ ಕುಟುಂಬಸ್ಥರು, ಸ್ಪೆಷಲಿ ಪತ್ನಿಯರು, ಪಾಕಿಸ್ತಾನಕ್ಕೆ ನಾವು ಹೋಗೋದಿಲ್ಲ, ಪ್ರಾಣ ಹೋದ್ರೂ ಇಲ್ಲೇ ಇರ್ತೀವಿ ಅಂತಿರೋದು ಯಾವ ಕಾರಣಕ್ಕೂ ಅಂತ? ಸಭಾ, ಮುಖ್ಯವಾಗಿ ಪಾಕಿಸ್ತಾನಕ್ಕಿಂತ ಭಾರತ ಎಲ್ಲ ರೀತಿಯಲ್ಲೂ ಕೂಡ ಸುಭದ್ರವಾಗಿದೆ ಮತ್ತು ಚೆನ್ನಾಗಿದೆ, ಅಭಿವೃದ್ಧಿ ಕೂಡ ಆಗ್ತಾ ಇದೆ ಮತ್ತು ಇಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ. ಆದರೆ ಪಾಕಿಸ್ತಾನಕ್ಕೆ ಹೋದರೆ ಯಾವುದೇ ಸುಖ ಶಾಂತಿ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯವಾಗೋದಿಲ್ಲ. ಪಾಕಿಸ್ತಾನ ಈಗ ಎಂಥ ಬಿಕಾರಿ ಸ್ಥಿತಿಯಲ್ಲಿದೆ, ಆರ್ಥಿಕವಾಗಿ ದುರ್ಬಲ ಸ್ಥಿತಿಯಲ್ಲಿದೆ, ಅಲ್ಲಿ ಆಹಾರಕ್ಕೂ ಕೂಡ ಪರದಾಡಬೇಕಾದಂಥ ಸ್ಥಿತಿ ಇದೆ ಅನ್ನೋದು ಈ ಮಾಜಿ ಉಗ್ರರ ಪತ್ನಿಯರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಈ ಕಾರಣಕ್ಕಾಗಿಯೇ ಇವರು ಕೂಡ ಈಗ ಪಾಕಿಸ್ತಾನಕ್ಕೆ ಹೋಗಲಿಕ್ಕೆ ಸಿದ್ಧ ಇಲ್ಲ. ಮುಖ್ಯವಾಗಿ ಈ ಮಾಜಿ ಉಗ್ರರು ಯಾರು ಅಂತ ಅಂದರೆ, ಇವರು ಹಿಂದೆ ಉಗ್ರಗಾಮಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದರು. ಅವರು ಶರಣಾಗತರಾದ ಬಳಿಕ ಅವ್ರಿಗೊಂದು ಪುನರ್ವಸತಿ ಪ್ಯಾಕೇಜ್ ಅನ್ನು ಕೂಡ ಕೊಡಲಾಗಿತ್ತು. ಆ ಪುನರ್ವಸತಿ ಪ್ಯಾಕೇಜ್ ನಡಿ ಅವರೆಲ್ಲರೂ ಕೂಡ ಈಗ ಭಾರತದಲ್ಲೇ ಆಶ್ರಯವನ್ನು ಪಡ್ಕೊಂಡಿದ್ದಾರೆ. ಈಗ ಬೇರೆ ಬೇರೆ ಉಗ್ರಗಾಮಿ ಚಟುವಟಿಕೆಯನ್ನು, ಭಯೋತ್ಪಾದನಾ ಚಟುವಟಿಕೆಯನ್ನು ಬಿಟ್ಟು ಈಗ ಸಮಾಜದ ಮುಖ್ಯವಾಹಿನಿಗೆ ಬಂದು ಬೇರೆ ಬೇರೆ ಉದ್ಯೋಗಗಳನ್ನು ಮಾಡಿಕೊಂಡು ಜೀವನವನ್ನು ನಡೆಸ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಕೆಲವರು ಪಾಕಿಸ್ತಾನದವರು ಇದ್ದಾರೆ, ಇನ್ನು ಕೆಲವರು ಕಾಶ್ಮೀರದವರು ಕೂಡ ಇದ್ದಾರೆ. ಈ ಪಾಕಿಸ್ತಾನದ ಮೂಲದವ್ರನ್ನ ಈಗ ಪಾಕಿಸ್ತಾನಕ್ಕೆ ಮತ್ತೆ ವಾಪಸ್ ಕಳಿಸಬೇಕಾಗಿದೆ. ಕೇಂದ್ರ ಸರ್ಕಾರದ ತೀರ್ಮಾನದ ಪ್ರಕಾರ ಬೇರೆ ಬೇರೆ ವೀಸಾಗಳಡಿ ಬಂದಂಥವ್ರು ಎಲ್ಲರೂ ಕೂಡ ಈಗ ಪಾಕಿಸ್ತಾನಕ್ಕೆ ವಾಪಸ್ ಹೋಗಬೇಕಾಗಿದೆ. ಆದರೆ ಈಗ ಈ ಉಗ್ರಗಾಮಿಯರ ಪತ್ನಿಯರು ಮಾತ್ರ ನಾವು ಪಾಕಿಸ್ತಾನಕ್ಕೆ ಹೋಗೋದಿಲ್ಲ, ನಾವು ಇಲ್ಲೇ ಇರ್ತೇವೆ, ನಾವು ಸತ್ತ ಬಳಿಕ ನಮ್ಮ ಶವವನ್ನು ಪಾಕಿಸ್ತಾನಕ್ಕೆ ಕಳಿಸಿ ಅನ್ನೋ ಒಂದು ಮಾತನ್ನು ಈಗ ಭಾರತೀಯ ಸೇನೆಗೆ ಮತ್ತು ಸ್ಥಳೀಯ ಅಧಿಕಾರಿಗಳಿಗೆ ಹೇಳ್ತಾ ಇದ್ದಾರೆ. ಆದರೆ ಈಗ ಭಾರತ ಸರ್ಕಾರ ಎಲ್ಲ ವೀಸಾಗಳನ್ನು ಪಾಕಿಸ್ತಾನದವ್ರಿಗೆ ಕೊಟ್ಟಿದ್ದಂತನ್ನ ರದ್ದುಪಡಿಸಿದೆ. ಈ ಕಾರಣಕ್ಕಾಗಿ ಈ ಪಾಕಿಸ್ತಾನದಿಂದ ಬಂದಂಥವ್ರು ಯಾರೇ ಆಗಿರ್ಬೋದು, ಅವ್ರು ಮೆಡಿಕಲ್ ವೀಸಾದಲ್ಲೇ ಬಂದಿರಲಿ ಅಥವಾ ಬೇರೆ ಯಾವುದೇ ವೀಸಾದಲ್ಲಿ ಬಂದಿರಲಿ, ಅವ್ರಿಗೆ ವಾಪಸ್ ಹೋಗಬೇಕಾಗಿದೆ. ಈ ಲಾಂಗ್ ಟರ್ಮ್ ವೀಸಾದಲ್ಲಿ ಬಂದವರಿಗೆ ಮಾತ್ರನೇ ಇಲ್ಲಿ ವಾಸ ಮಾಡಲಿಕ್ಕೆ ಅವಕಾಶವನ್ನು ಕೊಡಲಾಗಿದೆ. ಲಾಂಗ್ ಟರ್ಮ್ ವೀಸಾವನ್ನು ಯಾರಿಗೆ ಕೊಡಲಾಗಿದೆ ಅಂತ ಅಂದರೆ, ಪಾಕಿಸ್ತಾನದ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಕೊಡಲಾಗಿದೆ. ಪಾಕಿಸ್ತಾನದಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರು ಯಾರು ಅಂದರೆ ಹಿಂದೂಗಳು, ಬೌದ್ಧರು, ಜೈನರು, ಪಾರ್ಸಿಗಳು, ಕ್ರಿಶ್ಚಿಯನ್ರು, ಸಿಖ್ರು, ಇವರೆಲ್ಲರೂ ಕೂಡ ಧಾರ್ಮಿಕ ಅಲ್ಪಸಂಖ್ಯಾತರು. ಮುಸ್ಲಿಂ ಸಮುದಾಯವನ್ನು ಹೊರತುಪಡಿಸಿ ಅವರಿಗೆ ಮಾತ್ರನೇ ಭಾರತದಲ್ಲಿ ಒಂದು ಆಶ್ರಯವನ್ನು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಮಾನವೀಯ ನೆಲೆಯಲ್ಲಿ ಈ ಲಾಂಗ್ ಟರ್ಮ್ ವೀಸಾವನ್ನು ಕೊಡಲಾಗಿದೆ. ಅವ್ರಿಗೆ ಇರಲಿಕ್ಕೆ ಈಗ ಸದ್ಯಕ್ಕೆ ಯಾವುದೇ ತೊಂದರೆ ಇಲ್ಲ. ಅವರನ್ನು ವಾಪಸ್ ಕಳಿಸಬೇಕು ಅಂತೇಳಿ ಕೇಂದ್ರ ಸರ್ಕಾರ ಯಾವುದೇ ಆದೇಶವನ್ನು ಹೊರಡಿಸಿಲ್ಲ. ಬದಲಿಗೆ ಮೆಡಿಕಲ್ ವೀಸಾದಲ್ಲಾಗ್ಬೋದು ಅಥವಾ ಸಾರ್ಕ್ ವೀಸಾದಲ್ಲಾಗ್ಬೋದು ಅಥವಾ ಬೇರೆ ಯಾವುದಾದ್ರೂ ವೀಸಾದಲ್ಲಿ ಬಂದಿದ್ದರೆ ಅಂಥವ್ರು ಮಾತ್ರ ಈಗ ಪಾಕಿಸ್ತಾನಕ್ಕೆ ವಾಪಸ್ ಹೋಗಬೇಕು ಅನ್ನುವ ಆದೇಶವನ್ನು ಕೇಂದ್ರ ಸರ್ಕಾರ ಹೊರಡಿಸಿದೆ ಮತ್ತು ಎಲ್ಲ ರಾಜ್ಯ ಸರ್ಕಾರಗಳಿಗೂ ಈ ಬಗ್ಗೆ ಸೂಚನೆ ಕೊಟ್ಟಿದೆ. ಹೀಗಾಗಿ ಅವರನ್ನು ವಾಪಸ್ ಕಳಿಸಲಾಗಿದೆ. ಆದರೆ ಈಗ ಈ ಮಾಜಿ ಉಗ್ರರ ಪತ್ನಿಯರು ಕೂಡ ಪಾಕಿಸ್ತಾನದ ಮೂಲದವರು ಕೂಡ ಕೆಲವರು ಇದ್ದಾರೆ. ಅವರೀಗ ಪಾಕಿಸ್ತಾನಕ್ಕೆ ಹೋಗಲಿಕ್ಕೆ ಸಿದ್ಧ ಇಲ್ಲ, ಭಾರತದಲ್ಲೇ ಇರಲಿಕ್ಕೆ ಈಗ ನಾವು ಇರ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಆದರೆ ಅವ್ರನ್ನೂ ಕೂಡ ಈಗ ನಿಯಮದ ಪ್ರಕಾರ ಪಾಕಿಸ್ತಾನಕ್ಕೆ ವಾಪಸ್ ಕಳಿಸ್ಬೇಕಾಗುತ್ತೆ. ನಾವು ಸತ್ರು ಸರಿನೇ ಇಲ್ಲೇ ಇರ್ತೇವೆ, ಸತ್ತ ಬಳಿಕ ನಮ್ಮ ಶವಗಳನ್ನು ಬೇಕಾದ್ರೆ ಈಗ ಪಾಕಿಸ್ತಾನಕ್ಕೆ ಕಳಿಸಿ ಅನ್ನೋ ಒಂದು ಮಾತನ್ನು ಈ ಮಾಜಿ ಉಗ್ರಗಾಮಿಗಳ ಪತ್ನಿಯರು ಹೇಳ್ತಾ ಇದ್ದಾರೆ. ಸಭಾ, ಥ್ಯಾಂಕ್ ಯು ಚಂದ್ರಮೋಹನ್ ಡೀಟೇಲ್ಸ್ಗಾಗಿ. ಪಾಕಿಸ್ತಾನ ಆರ್ಥಿಕವಾಗಿ ದಿವಾಳಿ ಎದ್ದು ಹೋಗಿದೆ. ಪಾಕಿಸ್ತಾನದಲ್ಲಿ ಭಿಕ್ಷೆ ಬೇಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪಾಕಿಸ್ತಾನದಲ್ಲಿ ವಿಪರೀತ ನೆರೆ ಬರುತ್ತೆ. ಪಾಕಿಸ್ತಾನದಲ್ಲಿ ಸರಿಯಾಗಿರುವಂತಹ ವಾತಾವರಣ ಇಲ್ಲ. ಪಾಕಿಸ್ತಾನದ ಪ್ರಜೆಗಳನ್ನೇ ಈ ಉಗ್ರರು ಎಲ್ಲೆಂದರಲ್ಲಿ ಸುಟ್ಟಾಕ್ತಾ ಇರುವಂತ ಸಾಕಷ್ಟು ಉದಾಹರಣೆಗಳನ್ನು ನೋಡಿದ್ದೀವಿ. ಅದು ಅವರ ಕರ್ಮ, ಅವರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಆದ್ರೆ ಉಗ್ರವಾದವನ್ನ ಬಿಟ್ಟು ಸಮಾಜದ ಮುಖ್ಯವಾಹಿನಿಗೆ ಬಂದಂತಹ ಒಂದಿಷ್ಟು ಉಗ್ರರ ಕುಟುಂಬಗಳಿಗೆ ಪುನರ್ವಸತಿಯನ್ನ ಕಲ್ಪಿಸಿಕೊಡಲಾಗಿತ್ತು. ಅದರಲ್ಲಿ ಪಾಕಿಸ್ತಾನದ ಉಗ್ರರ ಕುಟುಂಬ ಮತ್ತು ಜಮ್ಮು ಕಾಶ್ಮೀರದ ಮೂಲದವರು ಕೂಡ ಇದ್ದಾರೆ. ಸೊ ಅವರು ಪಾಕಿಸ್ತಾನಕ್ಕೆ ಹೋಗೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.